ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅದೆಷ್ಟು ಬಾರಿ ನಿದ್ರೆ ಬಾರದೇ ಇದ್ದಾಗ ಅನೇಕರು ವೈದ್ಯರನ್ನು ಸಂಪರ್ಕಿಸುತ್ತಾರೆ ಅಥವಾ ಇನ್ಯಾವುದೋ ಔಷಧಿಯ ಮೂಲಕ ನಿದ್ರೆಯನ್ನು ಒತ್ತಾಯದಿಂದ ಪಡೆದುಕೊಳ್ಳುತ್ತಾರೆ. ಇವುಗಳನ್ನೆಲ್ಲ ಬಿಟ್ಟು ಒಂದಿಷ್ಟು ಸಮಯ ಆಧ್ಯಾತ್ಮಿಕ ಅಭ್ಯಾಸಗಳತ್ತ ಮುಖ ಮಾಡುವುದು ಒಳ್ಳೆಯದು. ಇದು ನಿಮಗೆ ಉತ್ತಮವಾದ ನಿದ್ರೆಯನ್ನು ಸಹ ತರುತ್ತದೆ. ಹಾಗಾದರೆ ಯಾವೆಲ್ಲ ಆಧ್ಯಾತ್ಮಿಕ ಅಭ್ಯಾಸಗಳು ಅಥವಾ ಚಟುವಟಿಕೆಗಳು ನಿಮಗೆ ಉತ್ತಮ ನಿದ್ರೆಯನ್ನು ತರುತ್ತವೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ದಿನ ಕಳೆದು ಕತ್ತಲು ಕವಿದಂತೆ ಜಗತ್ತು ನಿಶ್ಶಬ್ದತೆಗೆ ಜಾರುತ್ತಿದ್ದಂತೆ ನಾವು ನಿದ್ರೆಗೆ ಹೋಗುತ್ತೇವೆ. ಉತ್ತಮ ಆರೋಗ್ಯವನ್ನು ಹೊಂದುವುದಕ್ಕೆ ಕೇವಲ ಒಳ್ಳೆಯ ಆಹಾರವನ್ನು ಸೇವಿಸಿದರೆ ಮಾತ್ರ ಸಾಲದು. ನಿದ್ರೆಯೂ ಕೂಡ ಬಹುಮುಖ್ಯ. ಸಮಯಕ್ಕೆ ಸರಿಯಾಗಿ ದೇಹಕ್ಕೆ ಬೇಕಾದಷ್ಟು ನಿದ್ರೆಯನ್ನು ಮಾಡೋದ್ರಿಂದ ದೇಹದಲ್ಲಿ ಉತ್ಸಾಹ ಇರುವುದು ಮಾತ್ರವಲ್ಲ, ದೈಹಿಕ ಸೌಂದರ್ಯವೂ ಹೆಚ್ಚಾಗುತ್ತದೆ. ಆದರೆ ಇತ್ತೀಚಿನ ಫಾಸ್ಟ್ ಯುಗದಲ್ಲಿ ನಮಗೆ ಕುಳಿತುಕೊಳ್ಳುವುದಕ್ಕೆ ಸಮಯವಿರುವುದಿಲ್ಲ. ಒಂದು ವೇಳೆ ಮಲಗಿದರೂ ಮಾನಸಿಕ ಒತ್ತಡದಿಂದ ನಿದ್ರೆಯೂ ಬರೋದಿಲ್ಲ. ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ನಿದ್ರೆಯನ್ನು ನೀಡುವ ಶಕ್ತಿ ಇದೆ. ನಾವು ಕೆಲವೊಂದು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ಉತ್ತಮ ನಿದ್ರೆಯನ್ನು ಪಡೆಯಬಹುದು. ಮೊದಲನೆಯದಾಗಿ ಧ್ಯಾನ ಮಾಡುವುದು. ಮಾನಸಿಕ ಶಾಂತಿಯನ್ನು ನೀಡುವ ಸರಳವಾದ ಮಾರ್ಗವೆಂದರೆ ಅದುವೇ ಧ್ಯಾನ ಮಾಡುವುದಾಗಿದೆ. ನೀವು ಆಂತರಿಕ ಆತ್ಮದೊಂದಿಗೆ ಸಂಪರ್ಕವನ್ನು ಹೊಂದಲು ಧ್ಯಾನ ಉತ್ತಮ ಮಾರ್ಗವಾಗಿದೆ. ಧ್ಯಾನ ಮಾಡುವಾಗ ಸುಮ್ಮನೆ ಕಣ್ಮುಚ್ಚಿ ಕುಳಿತು ಧ್ಯಾನ ಮಾಡಿದರೆ ಆಗುವುದಿಲ್ಲ. ಧ್ಯಾನ ಮಾಡುವಾಗ ನಾವು ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಬೇಕು. ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಗಮನಿಸಬೇಕು. ನೀವು ಉಸಿರಾಡುವಾಗ ಗಾಳಿಯು ಎಷ್ಟು ತಂಪಾಗಿರುತ್ತದೆ ಮತ್ತು ನೀವು ಬಿಡುವಾಗ ಎಷ್ಟು ಬೆಚ್ಚಗಿರುತ್ತದೆ ಎಂಬುದನ್ನು ಗಮನಿಸಬೇಕು. ನೀವು ಉಸಿರಾಡುವುದನ್ನು ಮುಂದುವರಿಸಿದಂತೆ ನಿಮ್ಮ ದೇಹವು ಶಾಂತವಾಗುತ್ತೆ, ಮನಸ್ಸು ನೆಮ್ಮದಿಯನ್ನು ಪಡೆದುಕೊಳ್ಳುತ್ತದೆ. ಇದು ನಿಮಗೆ ಒಳ್ಳೆಯ ನಿದ್ರೆಯನ್ನು ಸಹ ನೀಡುತ್ತೆ. ಹಾಗೆ ಯೋಗವು ಕೇವಲ ದೈಹಿಕ ವ್ಯಾಯಾಮ, ಆಸನ ಅಭ್ಯಾಸ ಮತ್ತು ತೂಕ ನಷ್ಟಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿದೆ. ಉಸಿರಾಟದ ವ್ಯಾಯಾಮಗಳು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಇದು ಸಾಮಾನ್ಯವಾಗಿ ಉತ್ತಮ ನಿದ್ರೆಯನ್ನು ಪಡೆಯಲು ಪ್ರಯೋಜನಕಾರಿಯಾಗಿದೆ. ಭಂಗಿಗಳಿಗೆ ಸಾಕಷ್ಟು ಸ್ನಾಯು ಹಿಗ್ಗುವಿಕೆ ಮತ್ತು ವಿಶ್ರಾಂತಿಯ ಅಗತ್ಯವಿರುವುದರಿಂದ ಯೋಗ ಅಭ್ಯಾಸ ಮಾಡುವವರು ಉತ್ತಮ ಗುಣಮಟ್ಟದ ನಿದ್ರೆಯನ್ನು ಹೊಂದುತ್ತಾರೆ. ತಡವಾಗಿ ನಿದ್ರೆ ಮಾಡುವುದು ಮತ್ತು ಅತಿಯಾಗಿ ನಿದ್ರೆಯನ್ನು ಮಾಡುವುದು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ. ಹಾಗೆ ಮಂತ್ರಗಳ ಪಠಣ. ಮಂತ್ರಗಳ ಪಠಣವು ಅರಿವಿಲ್ಲದ ಜನರಿಗೆ ಪ್ರಾರ್ಥನೆ, ಮಂತ್ರ, ಶಬ್ದ ಅಥವಾ ಧ್ವನಿಯ ಲಯಬದ್ಧತೆಯ ಅರಿವನ್ನು ಮೂಡಿಸುತ್ತದೆ. ಇದನ್ನು ಅನೇಕ ವರ್ಷಗಳಿಂದ ಹೆಚ್ಚಿನ ಧರ್ಮಗಳು ಆಧ್ಯಾತ್ಮಿಕ ವ್ಯಾಯಾಮದ ಪ್ರಕಾರವಾಗಿ ಬಳಸಿಕೊಂಡಿವೆ. ಮಂತ್ರಗಳ ಪಠಣದಲ್ಲಿ ತೊಡಗೋದ್ರಿಂದ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಧನಾತ್ಮಕ ಶಕ್ತಿಯನ್ನಾಗಿ ಕೂಡ ಪರಿವರ್ತಿಸಬಹುದು. ಮಂತ್ರಗಳನ್ನು ಪಠಿಸೋದ್ರಿಂದ ಮನಸ್ಸು ಶಾಂತವಾಗುತ್ತೆ. ಮಲಗುವ ಮುನ್ನ ಮಂತ್ರಗಳನ್ನು ಪಠಿಸುವುದರಿಂದ ಶಾಂತಿಯ ಭಾವ ಕೂಡ ಮೂಡುತ್ತದೆ. ಹಾಗೆ ಕೃತಜ್ಞತೆಯನ್ನು ರೂಢಿಸಿಕೊಳ್ಳಬೇಕು. ಹೌದು, ನೀವು ಮಲಗುವ ಮುನ್ನ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಇದಕ್ಕಾಗಿ ನೀವು ದೇವರಿಗೆ ಏನನ್ನು ಅರ್ಪಿಸುವ ಅಥವಾ ಉಡುಗೊರೆಯಾಗಿ ನೀಡುವ ಅವಶ್ಯಕತೆ ಇಲ್ಲ. ಮನಸ್ಸಿನಲ್ಲೇ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ ಕೃತಜ್ಞತೆಯನ್ನು ಹೇಳಬೇಕು. ದೇವರಿಗೆ ಕೃತಜ್ಞತೆಯನ್ನು ಹೇಳೋದ್ರಿಂದ ನಮ್ಮ ಧನಾತ್ಮಕತೆ ಹೆಚ್ಚಾಗುವುದು ಮಾತ್ರವಲ್ಲ, ಮನಸ್ಸು ಕೂಡ ನಿರಾಳತೆಯನ್ನು ಪಡೆದುಕೊಳ್ಳುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಹೇಳಿರುವ ಆಧ್ಯಾತ್ಮಿಕ ಅಭ್ಯಾಸಗಳಿಂದ ಉತ್ತಮ ನಿದ್ರೆಯನ್ನು ನಾವು ಪಡೆಯಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.